ನೋಡ್ರಿ ನೀವು ರೈತರು ರೈತ ಸಂಘದ ವತಿಯಿಂದ ಹಾಗೂ ಅಥಣಿಯಲ್ಲಿರ್ತಕ್ಕಂಥ ಎಲ್ಲಾ ಸಂಘಟನೆಗಳು, ಮಾಜಿ ಸೈನಿಕ ಸಂಘಟನೆ ಆಗಿರಬಹುದು, ಎಲ್ಲಾ ವಿವಿಧ ಸಂಘಟನೆಗಳ ವತಿಯಿಂದ ಕಬ್ಬಿನ ಬೆಲೆ ನಿಗದಿಗಾಗಿ ನಾವು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಇಟ್ಕೊಂಡಿವಿ. ಆಲ್ರೆಡಿ ಒಂದು 8 ದಿವಸ ಆಯ್ತು. ಎಲ್ಲಾ ಇಲಾಖೆಗಳಿಗೆ ನಾವು ಒಂದು ಪತ್ರನ ಬರೆದು ಕೊಡುವ ಮೂಲಕ ನಾವು ಬಂಧನ ಕರೆ ಕೊಡ್ತಾ ಇದ್ವಿ ಅಂತ ಹೇಳಿ ಆಲ್ರೆಡಿ ಎಲ್ಲ ಕಡೆ ಇಂಟಿಮೇಷನ್ ಮಾಡಿವಿ. ಟೋಟಲಿ ಅಥಣಿ ಪಟ್ಟಣ ಎಲ್ಲ ಬಂದ್ ಐತಿ. ಎಲ್ಲಾ ವರ್ತಕರು ನಮಗ ಸಾಥ್ ಕೊಟ್ಟಾರ. ಕಿರಾಣಿ ಅಂಗಡಿ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಬಾರ್ ಮಾಲೀಕರಾಗಿರ್ಬೋದು, ಸಂಪೂರ್ಣ ನೀವು ಎಲ್ಲ ಕಡೆ ನೋಡ್ಬೋದು. ಎಲ್ಲ ಕಡೆ ಅಂಗಡಿಗಳು ಬಂದದಾವು. ನಾವು ಬೆಳಿಗ್ಗೆ 6 ಹಿಡ್ಕೊಂಡು ನಿಂತ ಬಿಸಿಲಾಗಲ್ಲಿ ಕಬ್ಬಿನ ಬೆಲೆ ಸಲುವಾಗಿ 3500 ಕಬ್ಬಿನ ಬೆಲೆ ಕೊಡ್ಬೇಕಂತ ಹೇಳಿ ನಾವು ಬಾಯಿ ಬಡ್ಕೊಳತ್ತೀವಿ. ಅಂತ ಸಮಯದಾಗ ಈ ಸಂಜು ವೈನ್ಸ್ ಮತ್ತು ಇದ್ಯಾವ್ದು ಮಯೂರ್ ವೈನ್ಸ್ ಅಂತ ಹೇಳಿ ಎರಡೂ ಬಾರಿನವರು ಅಂಬೇಡ್ಕರ್ ಸರ್ಕಲ್ ಅದೊಳಗ ಅಗದಿ ರಾಜಾರೋಷವಾಗಿ ಬಾಗ್ಲಾ ತಕ್ಕೊಂಡವ್ರು ದಾರುವನ್ನ ಮಾರಾಕತ್ಯಾರ, ವೈನ್ಸ್ ಮಾರಾಕತ್ಯಾರ. ಈಗಾಗಲೇ ಬೆಳಿಗ್ಗೆ ಹಿಡ್ಕೊಂಡು ಪೊಲೀಸ್ ಇಲಾಖೆಯವರು ಬಂದವ್ರು ಹೇಳ್ಯಾರ, ನಮ್ಮ ರೈತ ಸಂಘಟನೆಯವರು ಹೇಳ್ಯಾರ, ಬೇರೆ ಸಂಘಟನೆಯವರು ಹೇಳ್ಯಾರ. ಆದ್ರೂ ಎಲ್ಲಾನು ಧಿಕ್ಕರಿಸಿ ಅವರು ಇವತ್ತು ದಾರುವನ್ನ ಮಾರಾಕತ್ಯಾರ. ಅದೇ ಇಷ್ಟ ಇವ ದುಡ್ಡು ಮಾಡುವ ಏನು ಬಾರಿನ ಮಾಲಕರದಾರಲ್ಲ, ರೈತರಿಗೆ ಅದೇ ಒಂದು ಬಿಸ್ಲರಿ ಬಾಟ್ಲಿನೋ ಒಂದು ಬಾಕ್ಸ್ ನೀರಿನ ಬಾಕ್ಸ್ ತಂದು ಕೊಡೋಟ್ಟು ಇವ್ರಿಗೆ ಮಾನ್ಯತೆ ಇಲ್ಲ. ಇವತ್ತು ಬಾರನ್ನು ಓಪನ್ ಮಾಡಿ, ಅದು ವೇದಿಕೆನೂ ಇಲ್ಲೇ ಐತಿ, ಒಂದು 200 ಮೀಟರ್ಸ್ ಐತಿಲ್ಲ ವೇದಿಕೆ. ಪೊಲೀಸರು ಇಲ್ಲೇ ಅದಾರ ಎಲ್ಲಾರ ಮುಂದೂ. ಈಗ ಅಬಕಾರಿ ಅವ್ರಂದ್ರ ಪೊಲೀಸ್ ಇಲಾಖೆಯವ್ರನ್ನ ಒಬ್ಬಿಬ್ರು ಅದಾರ ಅಷ್ಟೇ ರೀ. ಅಬಕಾರಿ ಅವ್ರಂತೂ ಯಾರು ಬಂದಿಲ್ರಿ ಇಲ್ಲಿ. ಆಲ್ರೆಡಿ ನಾವು ಅಬಕಾರಿ ಇಲಾಖೆಗೆ ಹೇಳಿದೀವು, ಬಟ್ ಅಬಕಾರಿ ಅವ್ರು ಬಂದಿಲ್ಲ. ಇನ್ನು ಓನರ್ ಅಬಕಾರಿ ಅವ್ರಿಗೆ ಏನ ಕೊಡ್ತಿರ್ಬೋದು, ಅದೇನ್ರ ಇರ್ಬೋದು. ಇಲ್ಲ ಈಗ ಏನ್ ಬಂದ್ ಮಾಡಿದೀವಿ ಸರ್, ಈಗೆಲ್ಲ ಬಾಗ್ಲ ಹಾಕಿ ಪೊಲೀಸರ ಸಮ್ಮುಖದೊಳಗನ ಅದಕ್ಕೆ ಬಾಗ್ಲ ಹಾಕಿ ಕೀಲಿ ಹಾಕಿ ಬಂದ್ ಮಾಡಿವಿ. ಅಬಕಾರಿ ಅಧಿಕಾರಿಗಳು ಪ್ರತಿಭಟನೆ ಬೆಂಬಲ ಕೊಡೋದಿಲ್ಲ, ಬಂದೇ ಇಲ್ರಿ.